ತಮ್ಮನ ಮಾತು ಕೇಳಿ ಹೋಳಿಗೆ ತರ್ಲಕ್ಕ ಹೋಗಿ ಮಗ ನಿತ್ತು ನೋಡ್ತದ ಮರಿಗೆ ಹಿಂಗ ಹಣಿಕೆ ಹಾಕತಾನ ಹಿಂದಕ್ಕೆ ಸರಿತಾನ ಹಣಿಕೆ ಹಾಕತಾನ ಹಿಂದಕ್ಕೆ ಸರಿತಾನ ಹೋಗಿ ತಗೊಂಡ್ರ ಹೊಡೆದ ಗಿಡದಾಳ ಅಂತ ಹೇಳಿ ಕೂಸ ಅಂಜಲಕ್ಕತ್ತದ ಮಲತಾಯಿ ನೆದರ ಸ್ವಲ್ಪ ಹೋಳಾಗೋದ್ರಾಗ ಹೋಳಿಗೆ ಬುಟ್ಟಿಗೆ ಮಗ ಕೈ ಹಾಕದ್ರ ರಾಕ್ಷಸ ಅಂತ ಹೆಣ್ಣು ಮಗಳು ಕೂಸಿನ ಕೈ ಗಪ್ಪನ ಹಿಡಿದ್ರ ಕೂಸ ತಣ್ಣಗಾಗಿ ನಿತ್ತ ನಡಗಲಕ್ಕತ್ತು ಹೌದು ಅರೆ ಹೇಳೋಣ ಮಲತಾಯಿ ಮಾತಳ ಕಥನ ಸಭಾ ಕೋಡಿರಲೇನ ಅರೆ ಹೇಳೋಣ ಮಲತಾಯಿ ಮಾತಳ ಕಥನ ಇಟ್ಟೊತ್ತನ ಏನು ಎಲ್ಲಾರು ಕಣ್ಣಾನ ನೀರು ತಗದ್ರಿ ಹೊಳಿ ಹರಿದಂಗೆ ಹರಿದು ನಮ್ಮವ್ವಂತ್ರ ದುಕ್ಕುಶಿ ಅತ್ರ ಎಲ್ಲಾರು ಹಾಗ ಈ ಕಡೆ ನಮ್ಮ ತಂಗಿದಿರನು ಕಣ್ಣ ನೀರು ಬಂದು ಯವ್ವ ತಪ್ಪನ್ನೋದಿಲ್ಲ ಅದಕ್ಕ ಯಾಕ ಹಾಡ ಹಂಗಾದ ಸಂಸಾರ ಮಾಡವರು ಮಕ್ಕಳ ಎರಡು ಜನ ತಾಯಿ ಘರ ಬೀಣ ಮಂತ್ರಿ ಭಾಣ್ಯತನ ಮಾನಿಯಾಗ ಇಲ್ಲಾರಿ Hare Hare
ಮಲತಾಯಿ ಮಕ್ಕಳನ ಕತ್ತನ. ಚಿಕ್ಕಮಣೂರು ಅನ್ನುವಂತ ಒಂದು ಗ್ರಾಮ. ಹೌದು. ಇಂಥ ಗ್ರಾಮದೊಳಗ ಇಬ್ಬರು ಸತಿಪತಿ ಬಾಳ ಚಂದ ಸಂಸಾರ ಮಾಡವರು. ಹೌದ್ರಿಪ್ಪ. ಬಡತಾನ ಬಾಳ. ಅದ ನಿಂಗರಾಯ ಮುತ್ತೆ ಮೊದಲು ಒಂದು ಗಂಡ ಒಂದು ಹೆಣ್ಣ, ಆರ್ತಿಗೊಂದು ಕೀರ್ತಿಗೊಂದು ಕೊಟ್ಟಿದ್ದ. ಮುಂಜಾನೆ ದುಡಿದ್ರ ಚೆಂಜಿಕ್ ದುಡಿದ್ರ ಮುಂಜಾನೆ. ಹೌದ. ಇಂಥ ಪರಿಸ್ಥಿತಿ ಗಂಡ ಹೆಂಡತಿಗಿತ್ತು. ಬಹಳ ಚಂದ ಸಂಸಾರ ಮಾಡ್ತಿದ್ರು. ಹೌದ್ರಿಪ್ಪ. ಮೂರನೇದ್ದು ಮಡದಿ ಗರ್ಭಿಣಿ ಅದಾಳ. ಗಂಡ ಗಳೆ ಹೊಡೆದ ಮನೆಗೆ ಬಂದಾನ. ಹೆಂಡತಿಗೆ ಬ್ಯಾನಿ ಅದ್ದಾವ. ಹೌದು. ಬಂದ ಬರೋದ್ರಾಗ ಮಡದಿ ತ್ರಾಸ ಮಾಡ್ಕೊಳಕತ್ತಾಳ. ನಿಂಗರಾಯಿ ಮುತ್ಯಾಗ ನೆನಸಲಕತ್ತಾಳ. ಸಾವಿರ ಚೇಳ ಕಡದಟ್ಟ ಸಂಗಟ ಮದುವಿಗೆ ಆರಿಗಿ ಮಡದಿಗೆ ಆಲಕತ್ತಾವ. ಎರಡೂ ಮಕ್ಕಳು ತಾಯಿ ಮಗ್ಗಲಕ್ಕ ಕೂತಾವ. ಗಂಡ ಅವಸರ ಮಾಡಿ ಬಂದ. ಮಾರಾಯ, ಹೌದು, ಏನು ಚಾ ಬೇಡ್ತಿದಿ? ಸಾವಿರ ಚೇಳ ಕಡದಟ್ಟ ಸಂಗಟ ಆಲಕತ್ತಾವ. ಮೊದಲ ಸೂಲಿಗಿತ್ತಿ ಆಯಿಗೆ ಹೋಗಿ ಕರ್ಕೊಂಡು ಬಾ. ಹೌದು. ಏನು ಗಳೆ ಹೊಡ್ಕೊಂಡು ಬಂದಿದ್ದ ಎತ್ತು ಒಯ್ದು ಕೊಟ್ಟಿಗೆಯಾಗ ಹೊಗಸದ ಹರಿಕೆ ಚಾಟಿ ಮೈ ಮ್ಯಾಗಾದ. ಬಾರ್ಕೋಲ ತೆಗೆದು ಗೂಟಕ್ಕೆ ಸಿಗಿಸಿ ಅವಸರು ಮಾಡಿ ಹೋದ. ಹೊತ್ತು ಮುಣುಗು ಯಾಳೆ ಆಯಿ ಕುತ್ತಾಳ ಕಟ್ಟಿ ಮ್ಯಾಗ. ಹೌದಪ್ಪ. ಆಯಿ ಎರಡು ಬಾಣತಾರೆ ನಿನ್ನ ಕೈ ಮ್ಯಾಗ ಆಗ್ಯಾವ ಯವ್ವ. ಹೇಳ್ತಿ ಬಹಳ ತ್ರಾಸ ಮಾಡ್ಕೊಳಕತ್ತಾಳ. ನಿನ್ನ ಮೊಮ್ಮಗಳಿಗೆ ಬ್ಯಾನ್ ಎದ್ದಂಗ ಕಾಣತ್ತವ. ಅವಸರು ಮಾಡಿ ಬಾ. ಎತ್ತಮ್ಮ ಟೀಕ್ ಆಯ್ತು. ಮುಂಜಾನೆ ಹೋದಾಗೆ ಯಾಕನ ಹುಡುಗಿ ಒಂಜರ ಹೊಟ್ಟಿ ಬ್ಯಾನೆ ಆಲಕತ್ತದಲ್ಲಕತ್ತಿದ್ಲು. ಕಾಣ್ತಾನ ಆಗಂಗ ಕಾಣ್ತದಪ್ಪ, ನಾ ಹಂಗೆ ಬರುದಿಲ್ಲ. ಹೊತ್ತು ಮುಣಗು ಯಾಳೆ ಆಗ್ಯಾದ. ನಿಂಗರಾಯಿ ಮುತ್ಯಾನಿ ಹೆಸರಿ ಮ್ಯಾಗ ದೀಪ ಹಚ್ಚಿ ಬರ್ತೇನೆ, ನೀ ಮುಂದ ನಡಿ ಅಂದಳು. ಹೌದು. ಮುತ್ಯಾನ ಹೆಸರಿ ಮ್ಯಾಗ ದೀಪ ಹಚ್ಚಿ ಮುದುಕಿ ಹೋಯ್ತು. ಹೋಗುದ್ರಾಗ ಆ ಹೆಣ್ಮಗಳಿಗೆ ತ್ರಾಸ ನಡೆದದ. ತಮ್ಮ ಎರಡೂ ಮಕ್ಕಳಿಗೆ ಕರ್ಕೊಂಡು ಹೊರಗೆ ಕುಂದ್ರು. ಒಂದು ತಾಸಿನ್ಯಾಗ ಬಾಣತನ ಆತದಪ್ಪ, ನೀವು ಹೋಗಿ ಹೊರಗೆ ಕುಂದ್ರು. ಹೌದಪ್ಪ. ಯಾಕಲ್ದತ್ತ ಹೇಳಿ ಗುರುವಿನ ನಾಮಸ್ಮರಣೆ ಮಾಡಿ ನನ್ನ ತಾಯಿನೋ ನನ್ನ ಹೆಂಡತಿಗೆ ಮತ್ತ ನನ್ನ ಮಕ್ಕಳಿಗೆ ಏನೋ ಆಲಾರ್ದಂಗ ನೋಡ್ಕೋಯಪ್ಪ ನಿಂಗರಾಯ ಮುತ್ಯ ಅತ್ತೆ ಹೋಗಿ ಹೊರಗೆ ಕೂತ. ಹೋಗಿ ಹೊರಗೆ ಕೂತ. ಕೂತು ಏನು ಒಂದು ತಾಸಾಯ್ತು. ಹೌದಪ್ಪ. ಮುದುಕಿ ಕೋಶಿನ ತಗೊಂಡು ಬತ್ತು. ಹೌದ. ತಮ್ಮ ಗಂಡಸು ಮಗ ಹುಟ್ಟ್ಯಾದ. ಬಹಳ ಹೆಕ್ಕಾಯ್ತು ಅವನಿಗೆ. ಹೌದ. ಗಂಡಸು ಮಗ ಹುಟ್ಟ್ಯಾದ, ಹಿಗ್ಗಾಯ್ತು. ಆಯಿ ಹಿಂದಕ್ಕ ಹಿರಿಮಗಳು ಹುಟ್ಟಿದಾಗ ಮನಿ ಲಕ್ಷ್ಮಿ ಹುಟ್ಟ್ಯಾಳತ್ತೆ ಹಿಗ್ಲಿ ಹೇಳಿದ್ದಿ. ಹೌದ. ಎರಡನೇ ಮಗ ಹುಟ್ಟದ ಆರ್ತಿಗೊಬ್ಬ ಮಗ ಹುಟ್ಟ್ಯಾನೋ, ತಮ್ಮ ಕೀರ್ತಿಗೊಬ್ಬ ಮಗ ಹುಟ್ಟ್ಯಾನತ್ತ ಹೇಳ್ದಿ. ಹೌದ. ಆದ್ರ ಮೂರನೇತನು ಗಂಡಸು ಮಗನೇ ಹುಟ್ಟ್ಯಾದ. ಆದ್ರೆ ನಿನ್ನ ಮಕ್ಕದಾಗ ಯಾಕ ಕಳೆನೇ ಇಲ್ಲಲ್ಲ ಅಂದ. ಮುದಿಕೆತ್ತು ಏನತ್ತ ಕಣ್ಣಾನ ನೀರು ಹೋಲಕತ್ತಾವ. ಕೈಯಾಗ ಕೂಸಿಗೆ ಹಿಡ್ದಾಳ. ಕೈ ನಡಗಲಕತ್ತಾವ. ಮುದಿ ಯಪ್ಪ ಏನು ಹೇಳು ಮಾತಾಗ ಹಾತಾಗ್ಯದ. ಓ ಕುರುಸಲಿ ಅಂದಳು. ಏನಾಗ್ಯದ ಅಯ್ಯ ಅಂದ. ಹೌದಪ್ಪ. ತಮ್ಮ 20 ವರ್ಷ ನಿನ್ನ ಕಷ್ಟದಾಗ ಕಷ್ಟ, ಸುಖದಾಗ ಸುಖ, ದುಃಖದಾಗ ದುಃಖ. ಹೌದು. ಏನು ಬಂದ್ರು ಹೆಗಲು ಕೊಟ್ಟು ಜಗ್ಗಿರ್ತಕ್ಕಂತ ಒಂದು ಎತ್ತ ಇವತ್ತ ಬಳಗ ಒಕ್ಕೋತೋ ಅಂದಳು. ಹೌದು. ಮುದಿಕ್ ಹೇಳಿದ ಮಾತು ಅರ್ಥ ಆಲಿಲ್ಲ. ತಿಳಿಲಿಲ್ಲ ಅವನಿಗೆ. ಅಯ್ಯಿ ಏನು ಎತ್ತ, ಏನು ಬಳಗ ಒಕ್ಕೊಳ್ಳೋದು, ಏನು ಕಷ್ಟ, ಏನು ಸುಖ ನನಗೆ ಏನೂ ತಿಳಿಯವಲ್ದು. ಹೌದ. ಏನು ಹೇಳಿ ತಮ್ಮ, ಏನು ಹೇಳಿ ಖರೆ ನಿಂಗರಾಯ ಮುತ್ಯ ಇವತ್ತು ನಿನ್ನ ಪಾಲಿಗೆ ಕಣ್ಣು ಮುಚ್ಚಾನ. ಬಂಗಾರದಂತ ನಿನ್ನ ಮಾಯದ ಮಡದಿ ಮಾಸ ಎದೆಗೇರಿ ಪ್ರಾಣ ಬಿಟ್ಟ. ಮುಗುಲ್ ಹರದ ಮೈ ಮ್ಯಾಗ ಬಿದ್ದಂಗಾಯ್ತು ಗಂಡಸು ಮಗನಿಗೆ. ಹೌದು. ಅವಾಗ ಅಲ್ಲೇ ಕುಂದ್ರ ಬಿದ್ದ. ಅವಸರ ಮಾಡಿ ಹೋಗಿ ಮಡದಿ ಮಾರಿ ನೋಡ್ತಾನ. ಕಣ್ಣಿಲೇ ಜೀವ ಬಿಟ್ಟಾಳ. ಹೌದ್ರಿಪ್ಪ. 2 ಚೌಳಿಕಾಯಿ ಬೆಂಡಿಕಾಯಿ ಮಕ್ಕಳ ಅಂಗಳದಾಗ ಆಡ್ಲಕತ್ತವ. ಮಡದಿಗೆ ಹೇಳ್ತಾನ ಏನತ್ತ? ತವರು ಮನೆಗೆ ಹೋದ್ರೆ ಹೇಳಿ ಹೋಗಕ್ಕಿ. ಹೌದಾ. ಮತ್ತೊಬ್ರು ಹೊಲಕ್ಕೆ ಕೆಲಸಕ್ಕೆ ಹೋದ್ರೆ ಹೇಳಿ ಹೋಗಕ್ಕಿ. ಹೌದ್ರಿಪ್ಪ. ಎಲ್ಲರ ಸಂತಿಗೆ ಹೋದ್ರೆ ಹೇಳಿ ಹೋಗಕ್ಕಿ. ಪ್ಯಾಟಿಗೆ ಹೋದ್ರೆ ಹೇಳಿ ಹೋಗಕ್ಕಿ. ಇವತ್ತು ಸಂಸಾರನೇ ಬಿಟ್ಟು ಹೋದಲ್ಲ, ನನಗೆ ಯಾಕೆ ಹೇಳಿಲ್ಲ ಅಂತ ಹೇಳಿ ಮಾಯದ ಮಡದಿಗೆ ತೆಕ್ಕಿಗೆ ಹೈಕೊಂಡು ಅಳತಾನ್ರಿ. ಅಂತ ಗಂಡಿರ್ಬೇಕು ಜಗತ್ತದು. ಹೌದಾ. ತೆಕ್ಕಿ ಹೈಕೊಂಡು ಅಳ್ಳಕತ್ತಾನ. ತಂದೆ ಅಳ್ಳಕತ್ತಾನತ್ತೆ. ಹೊರಗಿನ 2 ಮಕ್ಕಳು ಓಡಿ ಬಂದು ನೋಡುತ್ತವ. ತಾಯಿ ಕಣ್ಣಿಲೆ ಜೀವ ಬಿಟ್ಟಾಳ. ಹೆಣ್ಣು ಮಗಳು 14 ವರ್ಷ ತಿಳಿತದೆಪ್ಪ. ಅವಾಗ ಏನಾಗ್ಯದಪ್ಪ, ಯಾಕೆ ಅಳ್ಳಕತ್ತಿದಿ? ಹೌದು. ಅವಾಗ ಮಗಳ ತೆಕ್ಕಿಗೆ ಹೈಕೊಂಡು ಹೇಳ್ತಾನ, ಏನತ್ರಿಪ್ಪ? ಯವ್ವ
ತುತ್ತು ಮಾಡ ಉಣಸಂತ ನಿನ್ನ ತಾಯಿ ಇವತ್ತು ನಿಮ್ಮನ್ನ ಎಲ್ಲ ನನ್ನ ಉಡಿಯೋದಾಗ ಹಾಕಿ ಬಿಟ್ಟು ಹೋದಳ ಮಗಳ ನಿಮ್ಮ ಅವನ ಜೀವ ಹೋಗ್ಯಾದ ಅಂತ ಹೇಳಿ ಹೆಣ್ಣು ಮಗಳಿಗೆ ತೆಕ್ಕಿಗೆ ಹಾಕೊಂಡ್ರೆ ಹೆಣ್ಣು ಮಗಳು ತಾಯಿ ಕಾಲುಗುಂಬ ಕುತ್ತಳತ್ತಾಳೆ ಯವ್ವ ತಮ್ಮಗ ಸಾಲಿಗೆ ಜ್ವಾಕಿಲೆ ಕರ್ಕೊಂಡು ಹೋಗತ್ತದಿ ತಿನ್ನ ತೆಲಿ ಹಿಕ್ಕಕ್ಕಿ ಹೇಳ್ತಿದ್ದಿ ಬುದ್ಧಿ ಕಟ್ಟಕ್ಕಿ ಉಣಸಕ್ಕಿ ನನ್ನವ್ವ ನಮಗೆ ಯಾರು ಉಡಿಯೋದಾಗ ಹಾಕಿ ಹೋದೆ ತಾಯಿ ಅತ್ತಿ ಹೇಳಿ 14 ವರ್ಷದ ಮಗಳು ಕಣ್ಣಾನ ನೀರು ತೆಗೆದು ತಾಯಿಗೆ ತೆಕ್ಕಿಗೆ ಹೈಕೊಂಡಳತ್ತಾಳ ಹೌದಪ್ಪ ಹೌದು 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 ಅದಕ್ಕ ಹೇಳೋದಾದ ಏನತ್ರಿಪ್ಪ ಏನು ಹೇಳೋದು ಏನ್ ಹೇಳ್ತೀರಿ ನಮ್ಮ ಎಲ್ಲ ಅವಧಿಯರಿಗೆ ಹೆಂಗ್ರಿಪ್ಪ ಇನ್ನ ಕತ್ತಿ ಬಾಳದೇವ ಇನ್ನು ಈಗ ಶುರುವಾಗುವುದದ ಹೌದ ಹೆಂಗ ಕೇಳು ಕೇಳ್ರಿ ಹಳ್ಳಿ ಮುದಿ ಕೆರಿವು ಮಳ್ಳ ಇರುತ್ತಾವ್ರಿ ಅವ್ವ ಏನು ಕೋನ ಯಾರಿಗೆ ಸಮಯದಾಗ ಆಸ್ಪತ್ರೆಗೆ ಒಯ್ಬೇಕ್ರಿ ಭಾರತೀನ ತೆಗಿತಾರ ಯಾಕ ಸ್ತ್ರೀಯನ ಕೊಡ್ತಾರ ಚೆಕ್ಕ ಸೇನ ಸುರಳಿ ತಾವ ಕೂಸಿನ ಜನನ ತೆಗಿತಾರ ಯಾಕ ಸ್ತ್ರೀಯನ ಕೊಡ್ತಾರ ಚೆಕ್ಕ ಸೇನ ಸುರಳಿ ತಾವ ಮಕ್ಕಳ ಜನನ ಕೊಡರಲೆ ಏದೇನ ಹಾಡಿ ಹೇಳವೆ ನಾನ ಮಲ ತಾಯಿ ಮಕ್ಕಳದ ಕತನ ಸಭ ಕೊಡರಲಿ ದಿನ ಹಾಡಿ ಹೇಳುವೆ ನಾನ ಮಲ ತಾಯಿ ಮಕ್ಕಳದ ಕತನ ಹೆಂಡತಿ ಸತ್ತ ಮ್ಯಾಲ ಗಂಡಗ ಬತ್ತೋ ದೊಡ್ಡ ಹೈರಾಣ ಮಂದಿ ತಮಗಳೇ ಹೌದಪ್ಪ. ಅದೇನು ಕಾರ್ಯ ಮಾಡೋದದ ಮಾಡಿ ಮುಗಿಸ್ರಪ್ಪ ಅಂತ ಹೇಳಿ ಹಾ. ಒಯ್ದು ಗಂಡ ಮಕ್ಕಳು ಒಯ್ದು ಧನ್ನ ಮಾಡಿ ಬಂದ್ರು ಹೌದು ಮಾಡಿ ಹಿರಿಯರು ಸುಮ್ ಬಿಡ್ಲಿಲ್ಲ ಕರ್ಕೊಂಡು ಬಂದು ಹೌದಾ ಮನೆಗೆ ಕರ್ಕೊಂಡು ಬಂದ್ರು ಹಾ ಕರ್ಕೊಂಡು ಬಂದ ಮ್ಯಾಗೆಲ್ಲ ಅವ್ರ ಅಣ್ಣತಮ್ಮರಿಗೆ ಕರೆಸಿ ಹೇಳ್ತಾರ ನೋಡಪ್ಪ ಹೌದಾ ಅವನಿಗಂತರೂ ಹೇಳ್ತಿ ತೀರ್ಕೊಂಡ್ಲು ಹೌದ್ 3 ಮಕ್ಕಳು ಅವನ ಕೈಯಾಗ ಕೊಟ್ಟು ಹೋಗ್ಯಾಳ ಹೌದು ಏನ ಅಣ್ಣನ ಹೆಂಡ್ರು ತಮ್ಮನ ಹೆಂಡ್ರು ಅದಿರಲ್ಲ ಹಾ ಏನ ಅವಕ್ಕ ಪರದೇಶಿ ಮಕ್ಕಳಿಗೆ ಬೆನ್ನ ಭುಜ ನೀವು ನೋಡ್ಕೊತ ಹೋಗ್ಬೇಕವ ಹೌದು. ಅಂತ ಹೇಳಿ ಅವರಿಗೆ ಕಳ್ಸಿದ್ರು ಹೌದಾ? ಹಡದ ತಂದಿಗೆ ಹೇಳ್ತಾರ ಹಿರಿಯಾರು ಏನಂತ ಹೇಳ್ತಾರಿಪ್ಪ ತಮ್ಮ ಹಾ ಸಂಸಾರದ ಬಂಡಿ ಅಟ್ಟ ಸಾದಾ ಅಲ್ಲ ಹೌದು ಇದು ಬಹಳ ವಜ್ಜದ ಹೌದಾ ಆದ್ರ ಒಂದ್ ಎತ್ತ ಹೋಯ್ತು ಹೌದಾ ಆದ್ರ ಬಂಡಿ ಆಟೆ ಉಳದದ ಎತ್ತ ಒಂದೇ ಅದ ಹೌದಾ ಎತ್ತಿನ ಗಾಡ್ಯಾಗ ವಜ್ಜಿ ಬಾಳ ಅದ ಹಾ ಹಾ ಇದನ್ನ ಒಟ್ಟು ಜಗ್ಗಬೇಕಾದ್ರ ಒಂದೇ ಎತ್ತ ಜಗ್ಗಬೇಕಾಗ್ಯದ ಆಹಾ. ನಿನಗೊಂದ ಮಾತು ಹೇಳತ್ತೀವಂದ್ರು ಹೌದಪ್ಪ ಹಿರಿಯಾರು ಹೌದಾ ಈ 3 ಮಕ್ಕಳು ಮಾರಿ ನೋಡಿ ನೀ ಯಾಳೆಗಳಿಬೇಕು ಹೌದಾ ಜರ್ ಏನಾರ ತಪ್ಪಿ ಮತ್ತೊಂದು ಆದ್ಯಪ್ಪ ಅಂತಂದ್ರ ನಿನ್ನ ಸಂಸಾರ ಕೊಬ್ಬರಿ ತುಣುಕಾತದಂತ ಹೇಳಿದ್ರು ಹೌದು ಅವಾಗಂದ ಏನತ್ತ ಸಾಗರ ಉದ್ದ ಬಿದ್ದ ದೈವಕ್ಕೆ ಹೇಳ್ದ ಹಾ ನೀವೇನು ಮಾತು ಹೇಳಿರಿ ನಿಮ್ಮ ಮಾತಿನಂತೆ ನಡಿತೀನಿ ಹೌದು ನನ್ನ ಮಗಳಿಗೆ ಕರಿತೀನಂತೆ ಕರೆದ ಹೌದಾ ಹ್ಯಾಂಗ ಕೂತೀರಿ ದೈವ ಕೂತಿತ್ತು ಊರಾಗ ಘಾತ ಆಗ್ಯದಂತ ಹೇಳಿ ಹಾ ಆ ಹೆಣ್ಣು ಮಗಳು ಓಡಿ ಬಂದಳು ಹೌದು ಮಗಳಿಗೆ ಹೇಳತ್ತಾನ ಏನತ್ರಿಪ್ಪ ಯವ ಹೌದಾ ನಿಮ್ಮವ್ವರೇ ಹಡದಿವತ್ತ ನಿಮ್ಮನಿಗೂ ಬಿಟ್ಟಳು ನನಗ ಪರದೇಶಿ ಮಾಡಿ ಹೋದಳು ಹೌದು ನಿಮ್ಮನ್ನು 3 ಮಂದಿಗೆ ಈ ಊರು ದೈವೆಲ್ಲ ಕೂಡಿ ನನ್ನ ಉಡಿಯದಾಗ ಹಾಕ್ಯದ ಹಾ ಮಗಳ ನಾ ದುಡಿಲಾರ್ದೆ ಮನ್ಯಾಗ ಕೂತ್ನಿ ಅಂದ್ರ ನಿಮ್ಮ ಹೊಟ್ಟೆ ತುಂಬುವುದಿಲ್ಲ ಹೌದಾ ಆದ್ರೆ ನಿನಗೊಂದು ಸಣ್ಣ ವಯಸ್ಸಿನಾಗ ದೊಡ್ಡ ಕೆಲಸ ಹೇಳತ್ತೀನಿ ನೀವು ಒಪ್ಪಗೋಬೇಕು 14 ವರ್ಷದ ಮಗಡ್ರಿ ಹೆಚ್ಚು ವಯಸ್ಸಿಲ್ಲ ಹೌದು ಯಾವ ನಿಮ್ಮ 3 ಮಂದಿ ನನ್ನ ಉಡಿಯದಾಗ ದೈವ ಹಾಕ್ಯದ ಹೌದಾ ಆದ್ರೆ ನಿನ್ನ ಉಡಿಯದಾಗ 2 ಸಣ್ಣ ತಮ್ಮದರಿಗೆ ಹಾಕ್ತೀನಿ ಮಗಳ ನೀ ಅವಕ್ಕ ತಾಯಿಯಾಗಿ ಜ್ವಾಕಿ ಮಾಡ್ಬೇಕಂತೇಳಿ ಮಗಳ ಕೈಲಿ ಮಾತು ತಗೊಂಡ ತಂದಿ ಹೌದು ಆಯ್ತು ನೋಡ್ರಿ 14 ವರ್ಷದ ಮಗಳು ಮಾತು ಕೊಟ್ಲು ಹೌದಾ? ತಾಯಿ ಹೆಚ್ಚು ತಮ್ಮದರಿಗೆ ನೋಡ್ಕೋತೀನಿ ಹೋಗ್ಯಪ್ಪ ಅಂದ್ಲು ಹೌದಪ್ಪ ಮುಂದೆ ಪ್ರತಿನಿತ್ಯ ತಂದಿ ಕೆಲಸಕ್ಕೆ ಹೊಂಟ ಇಲ್ಲಿ ಮನ್ಯಾಗ ನಡೀತು ಹಾ ಹಾ ನೋಡ್ರಿ ಎಂತ ಕೋಲಾಹಲ ಪರದೇಶಿ ಮಕ್ಕಳು ತಾಯಿ ಹೌದಪ್ಪ. ಸತ್ತಿನಾಗ ಹೌದು ಹೆಂಗ ಹಂಗ ತಾಯಿ ಸತ್ತ ಮ್ಯಾಲ ತಪ್ಪಲಿ ಮಕ್ಕಳ ಗೋಳೆಯನ
ಮಗಳು ಬಲು ಜಾಣ ಕರ್ಕೊಂಡು ತಮ್ಮದಿಯರನ ಮಾಡಿ ಉಣ್ತಿದ್ದುಳು ಹಸಿ ಬೀಸಿ ಅನ್ನ ಮಗಳು ಬಲು ಜಾಣ ಕರ್ಕೊಂಡು ತಮ್ಮದಿಯರನ ಮಾಡಿ ಉಣ್ತಿದ್ದುಳು ಹಸಿ ಬೀಸಿ ಅನ್ನ ಸಭಾ ಕೋಡಿರಲಿ ಏನೇನ ಅರೆ ಹೇಳುವ ನಾನ ಮಲತಾಯಿ ಮಕ್ಕಳ ಕಥನ ಏ ಸಭಾ ಕೋಡಿರಲಿ ಏನೇನ ಅರೆ ಹೇಳುವ ನಾನ ಮಲತಾಯಿ ಮಕ್ಕಳ ಕಥನ ಒಪ್ಪೊಂಡು ಧ್ಯಾಯ ಗಪ್ಪ್ಯಾಂಗ ಕುಂತಿದ್ದ ಭಗವಾನ ನಾಯಲು ತಿರುಗಾಡಿ ಮತ್ತೊಂದು ಮಾಡಿಕೊಂಡ ಮಡುದೀನ ಮನಿ ಬಡತಾನ ಗಂಡ ಸಮಾಧಾನ ಇವನ ಮ್ಯಾಲ ಬಿದ್ದಂಗ ಎಮ್ಮಿ ಕ್ವಾಣ ಮನಿ ಬಡತಾನ ಗಂಡ ಸಮಾಧಾನ ಇವನ ಮ್ಯಾಲ ಬಿದ್ದಂಗ ಎಮ್ಮಿ ಕ್ವಾಣ ಸಭಾ ಕೋಡಿರಲಿ ಏನೇನ ಅರೆ ಹೇಳು ನಾನ ಮಲತಾಯಿ ಮಕ್ಕಳ ಕಥನ ಏ ಸಭಾ ಕೋಡಿರಲಿ ಏನೇನ ಅರೆ ಹೇಳು ನಾನ ಮಲತಾಯಿ ಮಕ್ಕಳ ಕಥನ ಏನ ಮಡದಿ ಸತ್ತ ಮ್ಯಾಗ ಹಾ ವರ್ಷ 2 ವರ್ಷ ಹೋಯ್ತು. ಹೌದಪ್ಪ ಊರಾಗ ಒಬ್ಬ ಅವ ದೋಸ್ತಿದ್ದ ಅವನಿಗೆ ಹಾ ಹೇಳದ್ನತ್ತವ ಏನತ್ತ ಅಲ್ಲೋ ಒಂದು ಲಗ್ನ ಆದ್ರೆ ಚಲೋ ಆಗಲ್ಲ ಏನು ಮಕ್ಕಳು 3 ಮಕ್ಕಳು ಅದಾವ ಹಾ ಎಂತ ಹುಚ್ಚದಿಯಪ್ಪ ಅಂದ. ಹೌದು ಇಲ್ಲೋ ನಾ ಊರಾನ ಹಿರಿಯರಿಗೆ ಮಾತು ಕೊಟ್ಟಿನಿ ಹಾ ಹಂಗ ಲಗ್ನ ಆಲಕ್ಕ ಬರೋದಿಲ್ಲ. ಹೌದ ಅಲ್ಲೋ ಯಾವ ಹೇಳಿರ್ತಕ್ಕಂತ ಹಿರಿಯ ಏನ ಕೊಟ್ಟು ನಡೆಸ್ತಾನೇನು ಹೌದ್ ನಿನ್ನ ಹೈರಾಣಕ್ಕ ಅವ್ರು ಆಗಂಗದಾರ ಏನು ಹೌದು ಹಂಗೆಲ್ಲ ತಿಳ್ಕೋಬೇಡ. ನಮ್ಮ ಸಂಬಂಧಿಕರದೊಳಗ ಒಂದು ಒಳ್ಳೆ ಕನ್ಯೆ ಅದ, ಹಾ ನಾ ಹೋಗಿ ಬೀಗತನ ಮಾಡಿಸ್ತೀನಿ, ಹೌದು ಅದಕ್ಕೆ ನೀ ಆತಿದ್ದೆ ಅಂದ್ರೆ ನೋಡಂದ. ಹೌದ ಯಾಕಲ್ದತ್ತೆ ಹೇಳಿ ಗೆಳೆಯನ ಮಾತು ಕೇಳಿ ಮಗಳು ಎಟ್ಟು ಹೇಳಿದ್ರು ಕೇಳಿಲ್ಲ. ಹೌದು ಹೋಗಿ ಲಗ್ನ ಆದ. ಹೌದ ಲಗ್ನ ಆಗಿ ಕರ್ಕೊಂಡು ಬಂದ. ಹೌದು ಕರ್ಕೊಂಡು ಬಂದ ಮ್ಯಾಗ ಮನಿ ಒಳಗ ಇದಿ ಹೊಕ್ಕಂಗಾಯ್ತು. ಹೌದ ಇದಿ ಹೊಕ್ಕಂಗಾಯ್ತು. ರಾಕ್ಷಸರ ಕೈಯಾಗ ಸಣ್ಣ ಸಣ್ಣ ಮಕ್ಕಳಿಗೆ ಕೊಟ್ಟಂಗಾಯ್ತು. ಹೌದಪ್ಪ ಬಹಳ ದಿನ ಹೋಲಿಲ್ಲ. ಹೌದ 6 ತಿಂಗಳದಾಗ ಏನಾಯ್ತು ಏನಾಯ್ತ್ರಿಪ್ಪ ಕೇಳು. ಹೌದ ಮಾಲ ತಾಯಿ ಬಂದ ಮ್ಯಾಲ ತಂದಿದು ಬದಲಾಯ್ತ್ರಿ ಲಕ್ಷ್ಯ. ನಾಯಿ ಹಾಡದು ನರಿ ಬಾಡಿಗೆ ಕೊಟ್ಟಂಗ ಮಕ್ಕಳ ಜೀವನ. ಹಬ್ಬ ಹರಿದಿನ ಊರಾಗ ಮಾಡಿ ಬಾನ ಮಕ್ಕಳ ಬಾಯಿಗೆ ಹೋಗಿ ಅಂದ್ರ ಪಾವನ. ಹಬ್ಬ ಹರಿದಿನ ಊರಾಗ ಮಾಡಿ ಬಾನ ಮಕ್ಕಳ ಬಾಯಿಗೆ ಹೋಗಿ ಅಂದ್ರ ಪಾವನ. ಸಭಾ ಕೋಡಿರಲಿ ಏನೇನ ಹರಿ ಹೇಳು ನಾನ ಮನ ತಾಯಿ ಮಕ್ಕಳ ಕಥನ ಏ ಸಭಾ ಕೋಡಿರಲಿ ಏನೇನ ಹರಿ ಹೇಳು ನಾನ ಮನ ತಾಯಿ ಮಕ್ಕಳ ಕಥನ ತಾಯಿ ಬಂದ ಮ್ಯಾಲ ಹಣದೊಂದು ಬದಲಾಯ್ತ್ರಿ ಲಕ್ಷ್ಯ.
ಮಾಡಿ ಬಾ ಮಕ್ಕಳ ಬಾಯಿಗೆ ಹೋಳಿಗೆ ಅಂದ್ರ ಪಾವನ ಸಭಾಗೋಡೆಯಲ್ಲಿ ಹೇಳೇನ ಅಡಿ ಹೇಳು ನಾನ ಮನ ತಾಯಿ ಮಕ್ಕಳದ ಕಥನ ಸಭಾಗೋಡೆಯಲ್ಲಿ ಹೇಳೇನ ಅಡಿ ಹೇಳು ನಾನ ಮನ ತಾಯಿ ಮಕ್ಕಳದ ಕಥನ 6 ತಿಂಗಳು ಹೋಯ್ತು. ಹೌದು. ಊರಾಗ ನಿಂಗರಾಯ ಮುತ್ಯನ ಜಾತ್ರಿ ಎಲ್ಲಾರ ಮನ್ಯಾಗ ಹೋಳಿಗೆ ಭಾನ ಆಗ್ಯಾದ. ಹೌದಪ್ಪ. ಇಲ್ಲಿ ಅದಾವೆ ಮಗಳು ಅಂಗಳದಾಗ ಕಸ ಹುಡುಗಲಕತ್ತದ. ಆದ್ರ ರಾಕ್ಷಸ ಒಳಗಿಂದ ಓಡಿ ಬರ್ತದ. ಹೌದು. ಪರದೇಶ ಮಗಳಿಗೆ ಅತ್ತಾಡ್ರಿ ಏನತ್ರಿಪ್ಪ ಎಂತಕ್ಕೆರೆ ಹಡದ ಮೂಲು ಮಾಡಿ ಇಟ್ಟು ಹಾದಳ ಅಗ್ಗದಕ್ಕಿನಿ ಅಂತ ಹೇಳಿ ಪರದೇಶ ಮಗಳು ಜಡಿ ಹಿಡದ ಜಗ್ಗಿ ಜಾಡಿಸಿ ಒಗದು ಹೇಳತ್ತಾಳ. ಏನತ್ತ ಹೊತ್ತು ನೆತ್ತಿ ಮ್ಯಾಗ ಬಂದಾದ ಹಳಿಗೆ ಹೋಗಿ ಒಗ್ಯಾಣ ಒಕ್ಕೋಣ ಬಾ ಹಂಗೆ ತಿರ್ಲಕ್ಕ ಶಾಣೆ ಅದಿರಿ ಏನಂತ ಹೇಳಿ ಪರದೇಶ ಮಕ್ಕಳಿಗೆ ಹಂಗಸ್ತಾಳ. ಹೌದಪ್ಪ. ಆಯ್ತತ್ತೆ ತಿಳ್ಕೊಂಡು ತಮ್ಮದೇರಿ ಅಡ್ಡು ಅಂಗಳದಾಗ ಆಡ್ಲಕ್ಕತ್ತಾವ. ಹೌದು. ಅಕ್ಕ ಎಲ್ಲಾ ಒಗ್ಯಾಣ ತುಂಬಿಕೊಂಡು ಹೊಳಿಗೆ ಹೋದಳು. ಎಡ್ಡು ಸಣ್ಣ ತಮ್ಮದೇರ ಅಂಗಳದಾಗ ಆಡ್ತಾವ. ಸಣ್ಣ ತಮ್ಮಗ ನೀರೇಡಕ್ಕಾಯ್ತು. ತಮ್ಮ ಒಳಗ ಹೋದ. ಹೋಗೋದು ರಾಗ ಅವ್ವ ಅಡಿಗೆ ಮಾಡ್ಲಕ್ಕತ್ತಾಳ, ಹೋಳಿಗೆ ಮಾಡ್ಲಕ್ಕತ್ತಾಳ. ಹೌದು. ಸಣ್ಣ ತಮ್ಮಗ ಆಸೆ ಆಯ್ತು. ಹೌದಪ್ಪ. ಕರೆ ರಾಕ್ಷಸಿನಂತ ತಾಯಿನ ನೋಡಿ ಪರದೇಶಿ ಮಗ ಅಂಜತು. ಸಣ್ಣ ಕೂಸ. ಹೌದು. 5 ವರ್ಷದ ಮಗ. ಹೌದ. ಒಂದು 8 ವರ್ಷದಿಂದ ಒಂದು 5 ವರ್ಷದಿಂದ ಹಿಂಗೆ ಇತ್ತು. ಹೌದಪ್ಪ. ಹೋಗಿ ಅಣ್ಣಗೆ ಹೇಳತ್ತಾನ. ಏನತ್ತ ಏನ ಅವ್ವ ಏನ ಮಾಡ್ಲಕ್ಕತ್ತಾಳ, ನನಗ ತಿನ್ನಂಗ ಅಲಕ್ಕತ್ತದ, ಹೋಗಿ ನೀ ತರ್ತೇನಂದ. ಹೋಳಿಗೆ ಮುಂದೆ ಕೂನಿಲ್ಲದ ಖುಷಿಗೆ ನೋಡ್ರಿ. ಸಣ್ಣ ತಮ್ಮ 8 ವರ್ಷನ ಹುಡುಗ 5 ವರ್ಷನ ತಮ್ಮ ಕೇಳಿದ್ರ 8 ವರ್ಷನ ಅಣ್ಣ ಅಂದನಂತ. ಎಂತ ಪ್ರೇಮ ನೋಡ್ರಿ ಪರದೇಶ. ಏನಂದ್ರಿಪ್ಪ ಅಣ್ಣ? ಯಾಕಲ್ರಿಪ್ಪ ನಾ ತರ್ತೀನಿ ನೀ ನೆಳ್ಳ ಕುಂದ್ರ ಅಂದ ತಮ್ಮಗ. ಹೌದು. ಅವಾಗ ತಮ್ಮನ ಮಾತು ಕೇಳಿ ಹೋಳಿಗೆ ತರ್ಲಕ್ಕ ಹೋಗಿ ಮಗ ನಿತ್ತು ನೋಡ್ತದ ಮರಿಗೆ. ಹಿಂಗ ಹಣಿಕೆ ಹಾಕತಾನ ಹಿಂದಕ್ಕೆ ಸರಿತಾನ, ಹಣಿಕೆ ಹಾಕತಾನ ಹಿಂದಕ್ಕೆ ಸರಿತಾನ. ಹೋಗಿ ತಗೊಂಡ್ರ ಹೊಡೆದ ಗಿಡದಾಳ ಅಂತ ಹೇಳಿ ಕೂಸ ಅಂಜಲಕ್ಕತ್ತದ. ಮಲತಾಯಿ ನೆದರ ಸ್ವಲ್ಪ ಹೋಳಾಗೋದ್ರಾಗ ಹೋಳಿಗೆ ಬುಟ್ಟಿಗೆ ಮಗ ಕೈ ಹಾಕದ್ರ ರಾಕ್ಷಸ ಅಂತ ಹೆಣ್ಣು ಮಗಳು ಕೂಸಿನ ಕೈಯ ಗಪ್ಪನಂಗ ಹಿಡಿದ್ರ ಕೂಸ ತಣ್ಣಗಾಗಿ ನಿತ್ತ ನಡಗಲಕ್ಕತ್ತು. ಹೌದು. ಅವಾಗ ಕಡಿಚಿಗೆ ಸುಡ್ಲಾಕತ್ತದ. ಕತ್ತ ಕತ್ತ ಕಡಿಚಿಗೆ ಸುಡ್ತದ. ನನ್ನ ಹಾಟೆ ನನಗ ಗೊತ್ತಿಲ್ಲಾರ್ದೆ ನೀ ಹೋಳಿಗೆ ತಗೊಂಡ್ ಹೋಲಕ್ ಬಂದಿ ಅಂತ ಹೇಳಿ ಪರದೇಶಿ ಮಗನ ಬೆನ್ನಿನ ಮ್ಯಾಗ ಸುಡು ಕಡಿಚಿಗೆ ಹತ್ತದ್ರ ಪರದೇಶಿ ಮಗ ಅಳ್ಕೋತ 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 ಓಡಿ ಹೋಗಿ ತಮ್ಮನ ತೆಕ್ಕಿಗೆ ಹೈಕೊಂಡ. ಹೌದು ಹೌದು ಹೌದು. ಅಣ್ಣ ಅಳೋದು ನೋಡಿ ತಮ್ಮನು ಒಳ್ಳಕ್ಕತ್ತ. ಹೌದಪ್ಪ. ಆದ್ರ ಅಣ್ಣ ಧೈರ್ಯ ಬಿಡ್ಲಿಲ್ಲ. ನೋಡ್ರಿ ಹಂಗದ ಮಾತ. ಹೌದಾ ನೋಡಪ್ಪ ಇಲ್ಲ ಅವ್ ಕೊಡ್ಲಿಕ್ಕಂದ್ರೆ ಏನಾಯ್ತು, ಸಣ್ಣವದಾಳ. ಹೌದು. ಕಾಕನ ಹೇಳ್ತದಾಳ. ಹೌದು. ಕಾಕನ ಹೇಳ್ತಾರೆ ಕೊಟ್ಟಾಳತ್ ಹೇಳಿ ಸಣವ ಅಂತೇಳಿ ಹೋಗಿ ನಿತ್ತು ಮಗ್ಗಲ ಮನೆಗೆ ಹೋಗಿ ನಿತ್ತು. ಅಕ್ಕಿನೂ ಹೋಳಿಗೆ ಮಾಡ್ಲಕ್ಕತ್ತಾಳ. ಹೌದು. ಯವ ತಮ್ಮ ಹೋಳಿಗೆ ಬೇಡಿ ಅಳ್ಳಾಕತ್ತದ, ಅವಾಗ ನಾ ಹೋಳಿಗೆ ಕೊಡೋ. ಈಗ ನನಗೆ ಹಿಂಗ ಬೆನ್ನು ಸುಟ್ಟಾಳತ್ತಿ ಹೇಳಿ ಬೆನ್ನು ತೋರಿಸ್ತದ. ಪರದೇಶಿ ಮಕ್ಕಳ ನ್ಯಾಳ ನನ್ನ ಮಕ್ಕಳ ಮ್ಯಾಗ ಬಿದ್ದಿತ್ತತ್ತೆ ತಿಳ್ಕೊಂಡು ತಾಯಿ ಹತ್ತ ಬಂದಿರ್ತಕ್ಕಂಥ ಮಕ್ಕಳಿಗೆ ಪಟ್ಟನಂಗ ತಲೆ ಮ್ಯಾಗ ಹೊಡೆದು ನುಗ್ಗಿಸ್ತಾಳ್ರಿ. ಪಟ್ಟನಂಗ ತಲೆ ಮ್ಯಾಗ ಹೊಡೆದು ನುಗ್ಗಿಸ್ತಾಳ. ಹೌದಪ್ಪ. ಅವಾಗ ಪರದೇಶಿ ಮಗ ಅಂಗಾತ ಬಿತ್ತು. ಅಂಗಾತ ಬಿದ್ದು ಕಣ್ಣಾನ ನೀರು ಹೋಲಕತ್ತಾವ ಮಗನಿಗೆ. ಈ ಅವು ಕುಡ್ಲಿಕ್ಕಂದ್ರೆ ಏನಾಯ್ತು, ದೊಡ್ಡವು ಅದಾಳ. ನೋಡ್ರಿ ಎಂತ ಕಳ್ಳಿರ್ಬೇಕು ಅಣ್ಣತಮ್ಮರಿ ಇವರು. ದೊಡ್ಡವದಾಳ. ಇವ್ರಿಗೆ ಅವರು ಕೊಡ್ಲಿಕ್ಕಂದ್ರು ದೊಡ್ಡವ್ ಹೋಗಿ ಕೇಳುನತ್ತೆ ತಿಳ್ಕೊಂಡು ತಮ್ಮನ ಕರ್ಕೊಂಡು ಹೋಗಿ ದೊಡ್ಡವನ ಮನೆ ಮುಂದೆ ನಿತ್ತು ದೊಡ್ಡವ ಅಂದ. ಯಾಕ ಅಂದ್ಲಕ್ಕಿನು ತಮ್ಮ ಹೋಳಿಗೆ ಬೇಡಿ ಅಳ್ಳಾಕತ್ತದ ದೊಡ್ಡವ. ಸಣ್ಣವ್ಗೂ ಕೇಳಿದ್ರು ಹೊಡೆದಾಳ, ನಮ್ಮವ್ಗೂ ಕೇಳಿದ್ರು ಹೊಡೆದಾಳ, ನೀರೇ ಕೊಡುವ ಅಂದಾಗ ಅವಸರು ಮಾಡಿ ಓಡಿ ಬಂದು ಬರೆ ಹಾಕಿದ್ ನೆತ್ತಿ ಮ್ಯಾಗ ಹೊಡೆದ್ರ ಪರದೇಶಿ ಮಕ್ಕಳು ಮನಿ ಮುಂದೆ ಬಂದ ನಿತ್ರ ದಿಕ್ಕೇಡಿ ಮಕ್ಕಳಿಗೆ ಭಕ್ಕ ನಂಗೆ ಒದ್ದಾಡ್ರಿ. ಹಂಗಾತ ಬಿದ್ದ ಮಗ ಗೋರೆ ಆಡಿ ಅಳ್ಳಾಕ. ಹೌದಪ್ಪ. ಹೌದು. ಒಂದು ತುತ್ತು ಹೋಳಿಗೆ ಹಾಕಲಿಲ್ಲ. ಅದೇ ಹಾದಿ ಹಿಡಿದು 2 ಮಕ್ಕಳು ಅಳ್ಕೋತ ಹೊಂಟು ಈ ಆಯಿ ಅಂತ ಕೊಬ್ಬಕ್ಕಿ ಇದರಿಗೆ ಬಂದಳು. ಹೌದಪ್ಪ. ಏನು ಅಯ್ಯಪ್ಪ ಎಟ್ ಅಳ್ಳಾಕತ್ತೀರಿ, ನಿಂಗರಾಯ ಮುತ್ತೆ ನಿಮ್ಮ ಜೀವನದಾಗ ಬರೀ ಅಳುವುದೇ ಬರ್ದಂಗ ಕಾಣತಾನ, ಯಾಕೆ ಅಳ್ಳಾಕತ್ತೀವೋ ಕುರುಸಾಲಿ ಅಂದ್ಲು. ಆಯಿ ನಮ್ಮ ಔದರಿಗೆ ಒಟ್ಟರಿಗೆ ಹೋಳಿಗೆ ಕೇಳದೆವು, ಬರೀ ಹೊಡೆದೆ ಕಳಿಸ್ಯಾರಾಯಿ. ತಮ್ಮಗ ಹಸು ಆಗ್ಯದತ್ತ, ನಮ್ಮ ಅವ್ವರೇ ಬಿಟ್ಟು ಹೋಗ್ಯಾಳತ್ತ ನಮ್ಮ ಅಕ್ಕ ಹೇಳ್ಯಾಳ, ನಮಗ ಹಸು ನೀಗಿಸವ್ರು ಯಾರು? ಹೌದಪ್ಪ. ಮುದುಕಿಗೆ ಮುಗುಲ್ ಹರಿದ ಮೈ ಮ್ಯಾಗ ಬಿದ್ದಂಗಾಯ್ತು. ಮುದಿಕತ್ತದ. ನಿಂಗರಾಯ ಯಾವಕ್ಕ ಕೊಡ ಮನಸ್ಸಿಲ್ಲ ಅವಕ್ಕ ಸಾಕಟ್ಟು ಕೊಟ್ಟಿದಿ.
ಹೌದ ಆದ್ರ ಕೊಡವರಿಗೆ ಖಾಲಿನೇ ಇಟ್ಟಿದಿ. ಎರಡೂ ಪರದೇಶಿ ಮಕ್ಕಳಿಗೆ ಎರಡಕ್ಕ ಬಲಕ್ಕ ಕೈ ಹಿಡ್ದ ಕರ್ಕೊಂಡು ಹೋಗಿ ಯಪ್ಪ ನನ್ನ ಮನ್ಯಾಗರೆ ಏನೂ ಇಲ್ಲ, ನನಗ ಬಡತನ ಬಾಳ ಅದ, ಆದ್ರೆ ಒಂದು ಕಟ್ಟಿ ರೊಟ್ಟಿ ಒಂದು ಖಾರ ಅದ, ಅದು ಹಚ್ಚಿ ಕೊಡ್ತೀನಿ ಅದೇ ಹೋಳಿಗೆ ಅಂತೇಳಿ ನಿನ್ನ ತಮ್ಮಗ ಸುಳ್ಳು ಹೇಳಿ ನೀ ಉಣಸಂದಳು. ಹೌದಪ್ಪ ಹೌದು. ಕಟ್ಟಿ ರೊಟ್ಟಿ ಖಾರನೇ ಹಚ್ಚಿ ಕೊಡು ಐ ಹತ್ತು ಮಗ. ಕಟ್ಟಿ ರೊಟ್ಟಿ ಖಾರ ತಗೊಂಡು ಹೋಗಿ ಜಾಲಿ ಗಿಡದ ಬುಡಕ್ ನಿತ್ತು ಎರಡೂ ತಿರ್ಲಕತ್ತವ. ಅಕ್ಕ ಒಗ್ಯಾಣ ಹೋಗ್ಕೊಂಡು ಹೊಳಿದಿಂದ ಮನೆಗೆ ಬಂದಳು. ಹೌದು. ಬಂದು ನೋಡಿದ್ರಾಗ ತಮ್ಮದೇರ ಅಂಗಳದಾಗ ಇಲ್ಲ. ಹುಡುಗಿಗೆ ಮುಗುಲ್ ಹರಿದು ಮೈ ಮ್ಯಾಗ ಬಿದ್ದಂಗಾಯ್ತು. ನನ್ನ ತಮ್ಮದೇರಿ ಎಲ್ಲಿ ಹೋಗಾಳತ್ತೆ ಹೇಳಿ ಹೌದಪ್ಪ ಒಗ್ಯಾಣ ಬುಟ್ಟಿ ಅಲ್ಲೇ ಇಟ್ಟು ಒಣಿ ತುಂಬಾ ಹುಡುಕ್ಯಾಡಿ ಯವ್ವಾ ನನ್ನ ತಮ್ಮದೇರಿ ಬಂದಾರೇನು, ಯಾಕ ನನ್ನ ತಮ್ಮದೇರಿಗೆ ನೋಡಿರೇನು, ಯವ್ವಾ ನನ್ನ ತಮ್ಮದೇರಿಗೆ ನೋಡಿರೇನಂತೇಳಿ ಸುತ್ತಿ ಎಲ್ಲ ಓಣಿ ಸುತ್ತಾಕಿ ತಮ್ಮದೇರಿಗೆ ಹುಡುಕ್ಯಾಡ್ತಾರ, ಸಿಗಲಾಗ್ಯಾರ. ಹೌದು ಹೌದು. ಅದೇ ಮುದುಕಿನೇ ಎದರಿಗೆ ಬತ್ತು. ಯಾಕವಾ ಎಟ್ಟು ಗಾಬರಿ ಆಗಿದೆಯಲ್ಲ. ನಾನು ಒಗಿಲಕ್ ಹೋಗಿದ್ದೆ, ನನ್ನ ತಮ್ಮದೇರ ಅಂಗಳದಾಗೆ ಆಡ್ಲಕತ್ತಿದ್ದು. ಬಂದು ನೋಡಿದ್ರಾಗ ನನ್ನ ತಮ್ಮದೇರ ಇಬ್ರು ಇಲ್ಲ. ಯವ್ವ ಏನ್ ಹೇಳ, ಇನ್ನೇಗೆ ಕಟ್ಟಿ ರೊಟ್ಟಿ ಕಾರ್ಯ ಹಚ್ಚಿ ಕೊಟ್ಟಿನಿ. ಆಗ ಆ ಜಾಲಿ ಗಿಡದ ಬುಡಕ್ ನಿಂತ ತಿರ್ಲಾಕತ್ತ ಹೋಗಂದಾಗ ತಮ್ಮದೇರ ಆಕಾರ ನೋಡ್ತಾರ್ರಿ. ಅಕ್ಕ ತಂದಿಗೆ ಮಾತು ಕೊಟ್ಟಾಳ, ತಾಯಿಕಿತ ಹೆಚ್ಚು ಜ್ವಾಕಿ ಮಾಡ್ತೀನಂತ ಹೇಳಿ. ಹೌದು ಹೌದು. ಮೈ ಮ್ಯಾಗ ಹಂಗ ಹರಿದದ, ತಮ್ಮನ ಬೆನ್ನು ಸುಟ್ಟಾದ, ಇನ್ನೊಂದು ತಮ್ಮ ಕಣ್ಣಾಗ ನೀರು ಬರ್ತಾವ. ಕಟ್ಟಿ ರೊಟ್ಟಿ ಖಾರ ಹಂಗೆ ತಿರ್ಲಾಕತ್ತವ. ಹೋಗಿ ತಮ್ಮದೇರಿಗೆ ತೆಕ್ಕಿಗೆ ಹಾಯ್ಕೊಂಡು ತಾಯಿಗೆ ಬೈದ ಅಳತಾಳೆವಾ, ನಾವು ಹುಟ್ಟಾನೇನೆ ಕುತ್ತಿಗೆ ಚಿಕ್ಕಿ ನಮಗ ಕೊಂದಿದ್ದೆ ಅಂದ್ರೆ ಇಂಥ ಹೈರಾಣ ಬರ್ತಿದ್ಲಿ ನನ್ನವ್ವ ಅಂತ ಹೇಳಿ ತಾಯಿಗೆ ನೆನೆಸಿ 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 ಮಗಳು ಅಳತಾಳ. ಹೌದಪ್ಪ ಹೌದು ಹೌದು. ಎರಡೂ ತಮ್ಮದೇರಿಗೆ ಮನೆಗೆ ಕರ್ಕೊಂಡು ಬಂದಳು. ಹೌದು. ಎರಡೂ ತಮ್ಮದೇರಿಗೆ ಮನೆಗೆ ಕರ್ಕೊಂಡು ಬಂದು ಯಪ್ಪ ನೀವು ಅಳಬೇಡ್ವಾ, ಅವ್ ಹೋಗ್ಯಾಳಿಲ್ಲ ಹೋಳಿಗೆ ನಾ ಮಾಡಿ ಕೊಡ್ತೀನಿ. ಒಂದು ಸ್ವಲ್ಪ ಎತ್ತಿನ ಕೊಟ್ಟಿಗೆಯಾಗ ಕಸ ಬಿದ್ದದ. ಅಪ್ಪ ಬಂದು ಹೊಡಿತಾನ. ನೋಡ್ರಿ ಹೆಣ್ಣು ಮಗಳಿಗೆ ಬಾರ್ಕೊಲೆ ಹೊಡಿತಿದ್ದನಂತ ಎಂತ ಕಟ್ಟಕಿರ್ಬೇಕು ತಂದಿ. ಹೌದಪ್ಪ. ಅಪ್ಪ ಬಂದು ಹೊಡಿಯೋದ್ರಾಗ ನಾ ಕಸ ಹುಡುಗಿ ಬರ್ತೀನಿ, ನೀವು ಹೋಗಿ ಇಲ್ಲೇ ಕಟ್ಟಿಗೆ ಕುಂದ್ರಂದ್ರು. ಎರಡೂ ತಮ್ಮದೇರಿಗೆ ಅಲ್ಲೇ ಕುಂದ್ರಿಸಿದಳು. ಆದ್ರ ದೊಡ್ಡ ತಮ್ಮ ಅಲ್ಲಿ ಕುಂದಿರ್ಲಿಲ್ಲ. ಅವ್ರವ ಕೂತು ಕೌದಿ ಹೊಲಿತಿದ್ಲತ್ತ. ಆ ಕೋಲ್ಯಾಗ ಹೋಗಿ ಮಗ ಕೂತ. ಕೂತು ಸುಮ್ಮ ಕುಂದಿರ್ಲಿಲ್ಲ. ಆ ಕಾಡಿ ಕಾಡಿ ನೋಡಿದ್ರಾಗ ಹೌದು ಚೌಗಲ್ ಮ್ಯಾಗ ಲ್ಯಾವಿ ಗಂಟಿಟ್ಟಾಳ. ಹೌದ. ಆ ಲ್ಯಾವಿ ಗಂಟು ಬಿಚ್ಚಿ ಮುಂದೆ ಏನಾಯ್ತು ಕೇಳಕತ್ತಿ. ಏನಾಯ್ತ್ರಿಪ್ಪ ಕೇಳು. ಹಿರಿಯ ಮಗನಿಗೆ ತಾಯಿಯ ನೆನಪೈತ್ರಿ ಒಂದಿನ, ತಾಯಿ ಸೀರಿ ನೋಡಿ ಗೋರಿ ಹತ್ತ ಮಧ್ಯಾಹ್ನ. ಬರ್ತೇವ್ ನಿನ್ನ ತಾನ ನಮ್ಮ ಜೀವ ಬೇಡ ಹೋಳಿಗೆ ಬಾಣ. ಯಾವ ಕಾಲಿ ನಮನ ಬರ್ತೇವ್ ನಿನ್ನ ತಾನ ನಮ್ಮ ಜೀವ ಬೇಡ ಹೋಳಿಗೆ ಬಾಣ. ಸಭಾ ಕೋಣೆರಲೆ ಅಲ್ಲಿ ಹೇಳು ನಾನ ಮಲ ತಾಯಿ ಬಾತನ ಜಗತನ. ಸಭಾ ಕೋಣೆರಲೆ ಅಲ್ಲಿ ಹೇಳು ನಾನ ಮಲ ತಾಯಿ ಬಾತನ ಜಗತನ. ಹಲೋ ಹಲೋ ಅಣ್ಣ ಹಿಂಗ್ಯಾಕ್ ಮಾಡ್ತಾರ ಮಗ? ತಾಯಿ ಲ್ಯಾವಿ ಗಂಟ ಬಿಚ್ಚದ. ಹೌದು. ಬಿಚ್ಚಿ ಹೆಂಗ ನೆನಸ್ತಾನ? ಹೆಂಗ್ ನೆನಸ್ತಾನ್ರಿಪ್ಪ ಕೇಳು. ಹಿರಿಯ ಮಗನಿಗೆ ಹರದವನ ನೆನಪೈತ್ರಿ ಒಂದಿನ, ನೋಡಿ ಗೋದಾರಿ ಹರತಾನ ಮಧ್ಯಾಹ್ನ. ಬರ್ತೇವ್ ನಿನ್ನ ತಾನ ನಮ್ಮ ಜೀವ ಬೇಡ್ಯಾದ ಹೋಳಿಗೆ ಬಾಣ. ಎಲ್ಲ ಕರಿ ನಮನ ಬರ್ತೇವ್ ನಿನ್ನ ತಾನ ನಮ್ಮ ಜೀವ ಬೇಡ್ಯಾದ ಹೋಳಿಗೆ ಬಾಣ. ಸಭಾ ಕೋಣೆರಲೆ ಅಲ್ಲಿ ಹೇಳು ನಾನ ಮಲ ತಾಯಿ ಬಾತನ ಜಗತನ. ಸಭಾ ಕೋಣೆರಲೆ ಅಲ್ಲಿ ಹೇಳು ನಾನ ಮಲ ತಾಯಿ ಬಾತನ ಜಗತನ. ಮಗ ತಾಯಿ ನೆಪ್ಪ ತಗದಾನ. ಹೋಗಿ ತಾಯಿ ಪ್ರತಿನಿತ್ಯ ಕೌದಿ ಹೊಲಿತಿರ್ತಕ್ಕಂತ ಕೋಲ್ಯಾಗ ಕುತ್ತ. ಮ್ಯಾಗ ನೋಡುದ್ರಾಗ ತಾಯಿ ಲ್ಯಾವಿ ಗಂಟಿನೊಳಗ ತನ್ನ ಶೇರಿ ಕಟ್ಟಿಟ್ಟಾಳ. ಹೌದಪ್ಪ. ಬಿಚ್ಚದ.
ಅವ ಹುಟ್ಟಿರ್ತಕ್ಕಂತ ಸಿರಿ ನೋಡ್ದ ಮಗನಿಗೆ ಕಳ್ಳ ಕಿಂಚದಂಗಾಯ್ತು. ತಾಯಿಗೆ ಕೇಳ್ತಾನ, ಯವ್ವ ಏನತ್ರಿಪ್ಪ? ಎಂತ ರಾಕ್ಷಸ ಕೈಯಾಗ ನಮಗ ಕೊಟ್ಟು ಹಾದೆ ನನ್ನವ್ವ, ನಿನ್ನ ಸಂಗಾಟ ನಮಗ ಕರ್ಕೊಂಡು ಹೋದ್ರ ಬಾಳ ಹಿಗ್ಗಿರ್ತಿತ್ತ ಹೇಳಿ ತಾಯಿ ನೆಪ್ಪ ತೆಗಿತಾನ. ಯವ್ವ ನೀ ಏನ್ ಮಾಡ್ತಿ ಗೊತ್ತಿಲ್ಲ, ನಮಗರೇ ಹೋಳಿಗೆ ಬಾನ ಉಣ್ಣಂಗಾಗ್ಯದತ್ತೇಳಿ ತಾಯಿ ನೆಪ್ಪ ತೆಗಿತಾನ. ಆದ್ರ ಎಂತ ಗರ್ತಿ ಮಗಳ ತಾಯಿ ಇರ್ಬೇಕು ನೋಡ್ರಿ. ಧ್ಯೇಯ ಮಕ್ಕಳಿಗೆ ಬಿಟ್ಟು ಹೋಗಿತ್ತು. ಹೌದಾ ನೋಡ್ರಿ ತಾಯಿದು ಹೆಂಗಿರ್ತದ ಕಳ್ಳ, ಹೆಂಗಿರ್ತಾರಪ್ಪ? ಧ್ಯೇಯ ಈ ಭೂಮಿ ಮ್ಯಾಗಿಂದ ಮಕ್ಕಳಿಗೆ ಬಿಟ್ಟು ಹೋಗಿತ್ತು. ಹೌದಾ ಆದ್ರ ತಾಯಿ ಆತ್ಮ ಏನ್ ಹೇಳುತ್ತದ ಬಂದು ಮಕ್ಕಳಿಗೆ? ಏನ್ ಹೇಳ್ತಾರಪ್ಪ ಕೇಳು. ಮಗನಂತರವಾಣಿ ಹಣದವಗ, ಮಗನಂತರವಾಣಿ ಹಣದವಗ ಮುಟ್ಟ್ಯಾದ್ರಿ ಆದೀನ. ಕನಸಿನೊಳಗ ಬಂದು ಗೆಣಸಿನ ಹೋಳಿಗೆ ಮಾಡಿ ನೀಡಿ ಬಾನ. ಅಕ್ಕ ತಮ್ಮ ನೀನ ಕೂಡಿ ಉಂಡ್ರೋ ಇದನ ಮಗನೇ ಮುಚ್ಚಿನೋ ಮಣ್ಣಾಗ ಕಣ್ಣ. ಅಕ್ಕ ತಮ್ಮ ನೀನ ಕೂಡಿ ಉಂಡ್ರೋ ಇದನ ಮಗನೇ ಮುಚ್ಚಿನೋ ಮಣ್ಣಾಗ ಕಣ್ಣ. ಸಭಾ ಕೋರಲೇನ ಅರೆ ಹೇಳನಾನ ಮನ ತಾಯಿ ಮಾತಳನ ಕಥನ. ಸಭಾ ಕೋರಲೇನ ಅರೆ ಹೇಳನಾನ ಮನ ತಾಯಿ ಮಾತಳನ ಕಥನ. ಮಗನಂತರವಾಣಿ ಹಣದೊಳಗ ಮುಟ್ಟ್ಯಾದ್ರಿ ಆದೀನ. ಕನಸಿನೊಳಗ ಬಂದು ಗೆಣಸಿನ ಹೋಳಿಗೆ ಮಾಡಿ ನೀಡಿ ಬಾನ. ಅಕ್ಕ ತಮ್ಮ ನೀನ ಕೂಡಿ ಉಂಡ್ರೋ ಇದನ ಮಗನೇ ಮುಚ್ಚಿನೋ ಮಣ್ಣಾಗ ಕಣ್ಣ. ಅಕ್ಕ ತಮ್ಮ ನೀನ ಕೂಡಿ ಉಂಡ್ರೋ ಇದನ ಮಗನೇ ಮುಚ್ಚಿನೋ ಮಣ್ಣಾಗ ಕಣ್ಣ. ಸಭಾ ಕೋರಲೇನ ಅರೆ ಹೇಳನಾನ ಮನ ತಾಯಿ ಮಕ್ಕಳನ ಕಥನ. ಸಭಾ ಕೋರಲೇನ ಅರೆ ಹೇಳನಾನ ಮನ ತಾಯಿ ಮಕ್ಕಳನ ಕಥನ. ಆದ್ರ ಮನುಷ್ಯರಿಗೆ ಮನುಷ್ಯರು ಮೋಸ ಮಾಡ್ತೀವಿ ಅವ. ಹೌದಪ್ಪ, ದೇವ್ರ ಮೋಸ ಮಾಡ್ಲಕ್ಕ ನಿತ್ನಪ್ಪ ಅಂದ್ರ ಬಹಳ ಹತ್ತಲ್ಲ. ಹೌದ ಖರೆ ನಾವು ಎಟ್ಟರೆ ಮಾಡಲೆಕ್ಕ ಕಾಟ ಮಾಡವ ಗುರು ಬ್ಯಾರೆ ಅನ. ಹಾನ್ರಿಪ್ಪ. ಎಟ್ಟು ಪರದೇಶಿ ಮಕ್ಕಳಿಗೆ ತಾ ಕಾಡದ್ಲಲ್ಲ. ಆದ್ರ ಅಕ್ಕಿನ ಹಣೆ ಬರ ಏನಾಯ್ತು ಕೇಳ್ರಿ. ಏನಾಯ್ತ್ರಿಪ್ಪ? ಕೇಳ ಹೆಂಗದ. ಹೌದ ಮಲ ತಾಯಿ ಬಂದ ಮ್ಯಾಲ ಮತ್ತೊಂದು ಹಳದ ಆಡ್ರಿ ತನ್ನ ಮಗನ. ಪುಟ್ಟಾಣಿ ಬೆಲ್ಲ ಬೇಡೆ ತಿನ್ನಸತ್ತಾಳ ಬೆಳತಾನ. ಬಂತು ಕಾಲ್ರಾನ ಹಿಡಿತು ಹಾಸಿಗಿನ ಕೂಸ ಬೆಟ್ಟದ ಒಂದ್ಯಾಡಿ ಪ್ರಾಣ. ಬಂತು ಕಾಲ್ರಾನ ಹಿಡಿತು ಹಾಸಿಗಿನ ಕೂಸ ಬೆಟ್ಟದ ಒಂದ್ಯಾಡಿ ಪ್ರಾಣ. ಸಭಾ ಕೋರಲೇನ ಅರೆ ಹೇಳನಾನ ಮನ ತಾಯಿ ಮಕ್ಕಳನ ಕಥನ. ಸಭಾ ಕೋರಲೇನ ಅರೆ ಹೇಳನಾನ ಮನ ತಾಯಿ ಮಕ್ಕಳನ ಕಥನ. ಹಲೋ, ಅದಕ್ಕ ಏನಾಯ್ತು ಮಾತಂದ್ರ? ಏನಾಯ್ತ್ರಿಪ್ಪ ಮಾತ? ಅಣ್ಣ ಇದು ಕರೆಂಟ್ ಬಂದಾವ ನೋಡ್ರಿ, ಒಂದ್ ಸ್ವಲ್ಪ ಚಲೋ ಮಾಡಿದ್ದು. ಮತ್ತದು ಚಲೋ ಹೊರ್ರಲ್ಲಕತ್ತ ದೋಸ್ತಲ್ಲಿ. ಮಲತಾಯಿ ಬಂದಳು. ಬಂದ ಮ್ಯಾಗ ತಾನು ಒಂದು ಹಡದಳು. ಹೌದಪ್ಪ. ಇವು ಹತ್ತು ಕರೆದು ಹೊಡೆದ್ರು ಬಡದ್ರು ಏನು ಮಾಡಿದ್ರು ಕರೆ ರಗಡ ಮಾಡಿದಳು. ಸತ್ಯದ ಉಳಿಬೇಕಾಗ್ಯದ. ಹೌದಪ್ಪ, ಅದು ಸತ್ಯದ ಉಳಿಬೇಕಾಗ್ಯದ. ತಾ ಬಂದ ಮ್ಯಾಗ ಒಂದು ಗಂಡಸು ಮಗನ ಹಡದಳು. ಹೌದು. ಅದಕ್ಕೆ ಪ್ರತಿನಿತ್ಯ ಪುಟಾಣಿ ಬೆಲ್ಲ ಪೇಡೆ ಹಾಲ ತುಪ್ಪ ಏನೆಲ್ಲ ಹಾಕಿ ಬೆಳೆಸದ್ಲು. ಹೌದ. ಆದ್ರ ಪರದೇಶಿ ಮಕ್ಕಳ ಮ್ಯಾಗ ನಿಂಗರಾಯಿ ಮುತ್ಯಾನ ನೆದರಿತ್ತು. ಮಲತಾಯಿ ಹಡದಿರ್ತಕ್ಕಂಥ ಕೂಸ ಕಾಲ್ರ ಜಡ್ಡು ಬಂದ ಸತ್ತು ಹೋಯ್ತು. ಕರೆ ಜನಕ್ಕೆ ಜನ ಅನ್ಯಾಯ ಮಾಡಬಹುದು, ಆದ್ರೆ ದೇವರು ಮಾಡಲ್ಲ. ಹೌದಪ್ಪ. ಹೌದಿಲ್ಲ? ಹೌದು. ಅದಕ್ಕೂ ಒಂದು ವಿನಂತಿ ಅದ ಬೂದ್ಯಾಳ ಮಗಂದು ಹಿಂದೆ. ಏನಾದ್ರಿಪ್ಪ ವಿನಂತಿ?
ಇಟ್ಟೊತ್ತನ ಏನು ಎಲ್ಲಾರು ಕಣ್ಣಾನ ನೀರು ತಗದ್ರಿ ಹೊಳಿ ಹರಿದಂಗೆ ಹರಿದು ನಮ್ಮವ್ವಂತರು ದುಕ್ಕುಶಿ ಹತ್ರ ಎಲ್ಲಾರು ಹಾಗ ಈ ಕಡೆ ನಮ್ಮ ತಂಗಿದಿರನು ಕಣ್ಣ ನೀರು ಬಂದು ಯವ್ವ ತಪ್ಪನ್ನೋದಿಲ್ಲ ಅದಕ್ಕ ಹಾಡು ಹಂಗಾದ ಹೌದಪ್ಪ ಏನು ನೀವು ಹಾಡತ್ತೆ ಅಪೇಕ್ಷೆ ಪಟ್ಟಿರಿ ಅದಕ್ಕೆ ಹಾಡೋದದ ಹೌದು ಈಗ ನಾಡ ಮ್ಯಾಗ ಎಲ್ಲೇ ಹೋದ್ರು ಸಹಿತ ಈ ಹಾಡು ಹಾಡ್ಲಿಕ್ಕೆ ಹಚ್ಚುತ್ತಾರ ಹೌದ ಕರೆ ಹಚ್ಚಿದ್ರದ್ದು ಒಂದು ನೀವು ಕೆಲಸ ಮಾಡ್ಬೇಕಾಗ್ಯದ್ರ ಬರೀ ಲಾಭ ತಗೋಬೇಕಾಗ್ಯದ ಇದಕ್ಕೆ ಏನ್ರಿಪ್ಪ ಲಾಭ ಇಟ್ಟು ಎಲ್ಲ ನಮ್ಮ ಅವಧಿಯರ ಕಣ್ಣಾನ ನೀರು ತೆಗದಿರಿ ಈ ನೀರು ತೆಗೆದ ಪ್ರಕಾರ ಒಂದು ಮಾತು ಒಪ್ಪಗೋಬೇಕು ನೀವು ಏನ್ರಿಪ್ಪ ಮಾತಾ ಯಾರು ಒಪ್ಪಗೋತೀರಿ ಅಷ್ಟ ಇದ್ರಿನ ಚಪ್ಪಾಳೆ ಮುಖಾಂತರ ಚಪ್ಪಾಳೆ ಹೊಡೆದ್ರೆ ಗೊತ್ತಾಗ್ತದ ನೀವು ಒಪ್ಪಗೋತೀರಿ ಅನ್ನೋದು ನಾ ಮಾತು ಹೇಳೋದ ಮ್ಯಾಗ ಇಟ್ಟು ಎಲ್ಲಾರು ಕಣ್ಣೀರು ತೆಗದಿರಿ ಎಲ್ಲಾ ಊರೊಳಗ ಪರದೇಶಿ ಮಕ್ಕಳು ಇರ್ತಾವ್ರಿಪ್ಪ ಯಾಕ್ರಿ ಹೌದ ಒಂದು ತಂದೆರೆ ತೀರ್ಕೊಂಡಿರ್ತಾನ ಒಂದು ತಾಯಿಯರೆ ತೀರ್ಕೊಂಡಿರ್ತಾಳ ಹೌದಾ ಊರಾಗಿರ್ತಾವ ಓಣ್ಯಾಗಿರ್ತಾವ ನಿಮ್ಮ ನೆರಿ ಹೊರಿ ಇರ್ತಾವ ನಿಮ್ಮ ತ್ವಾಟ್ಪಟ್ಟಿ ಸುತ್ತಮುತ್ತ ಇರ್ತಾವ ಎಲ್ಲಾ ಕಡೆ ಇರ್ತಾವ್ರಿಪ್ಪ ಅವಕ್ಕ ನಾಯೇನು ನೀವು ಆಸ್ತಿ ಹಚ್ಚಬ್ಯಾಡ್ರಿ ಅಂತಸ್ತು ಹಚ್ಚಬ್ಯಾಡ್ರಿ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಧಾನ್ಯ ದೌಲತ್ ಏನೂ ಕೊಡುದು ಬೇಡ ಪರದೇಶಿ ಮಕ್ಕಳಿಗೆ ಏನೂ ಕೊಡಬ್ಯಾಡ್ರಿ ಹೌದು ನಿಮ್ಮ ಮನೆ ಮುಂದೆ ಪರದೇಶಿ ಮಕ್ಕಳ ಹೈದು ಹೊಂಟಿದ್ದು ಅಂದ್ರ ಮೂಲ ನಮ್ಮ ತಾಯಿದೇರು ಮಾಡ್ಬೇಕಿದನ್ನ ಏನತ್ತ ನಿಮ್ಮ ಮನೆ ಮುಂದೆ ಪರದೇಶಿ ಮಕ್ಕಳ ಹೈದು ಹೊಂಟಿದ್ವಪ್ಪ ಅಂತಂದ್ರ ಹೌದ ಅವಕ್ಕ ನೆಳ್ಳಾಗ ಕರೆದು ಕುಂದುರಿಸಿ ಹೌದು ಅವಕ್ಕ ಅನ್ವತನವ ಕೇಳಿ ಹೌದು ಒಂದು ಚೆರಿಗೆ ನೀರು ಕೊಟ್ಟು ತಲೆ ಮ್ಯಾಗ ಕೈಯಾಡಿಸಿ ತಾಯಿ ಪ್ರೀತಿ ತೋರಿಸಿ ಬಿಟ್ಟಂದ್ರೆ ಜಗತ್ತೇಲಾಗ ನಿಮ್ಮಂತ ದೊಡ್ಡವರೇ ಯಾರು ಆಗೋದಿಲ್ಲ ಇದೊಂದು ಹೌದು ಇದೊಂದು ಮಾತ ತಾವೆಲ್ಲ ಪಾಲಿಸ್ತೀರಿ ಅನ್ನುವಂತ ಆತ್ಮವಿಶ್ವಾಸ ಅದ ಹೌದು ಇಟ್ಟೊತ್ತನ ಹೇಳಿದ್ರು ನಮ್ಮ ಹಿರಿಯರು ಏನಂತ ಹೇಳಿದ್ರಿಪ್ಪ ಮ್ಯಾಗ ಆದಂಗ ಹಾಡಿಕೆ ಆಗಲ್ಲಾಗ್ಯಾವಂದ್ರ ಅವು ಈಗ ಆಗ್ಬೇಕಾಗ್ಯದ್ರಿ ಯಾಕಂದ್ರೆ ಎಲ್ಲದಕ್ಕೂ ಟೈಮ್ ಬೇಕು ಎಲ್ಲ ಟೈಮ್ದಾಗ ಎಲ್ಲಾನು ಆಗಲ್ಲ ಯಾಕ್ರಿ ಬಂದು ಹೇಳಿದ್ರಿ ನೀವು ಈಗ ಅದು ಇಲ್ರಿ ಅದಕ್ಕೆ ಇರ್ತದ ಯಾಕಪ್ಪ ಅಂತಂದ್ರ ಎಲ್ಲಿ ಇರ್ಲಿ ಇನ್ನು ಶಾಕ್ ಇನ್ನ ಎಲ್ಲಾರು ಹಪ್ಪಬೇಕಾಗ್ಯದ ಯಾಕಂದ್ರೆ ಎಷ್ಟೋ ತನ್ನ ದುಃಖದ ಸನ್ನಿವೇಶ ಇತ್ತು ಇದನ್ನ ನೀವು ಅರ್ಥ ಮಾಡ್ಕೊಂಡು ಬಾಳದ್ರಿ ಅಂದ್ರೆ ಅತ್ತಿದಕ್ಕಿಂತ ಹೆಚ್ಚದದು ಈ ಹಾಡ ನಿಮಗೆ ಅರ್ಥ ಆಯ್ತಂದ್ರ ನೀವು ಇಟ್ಟೋತನ ಕಣ್ಣೀರು ತೆಗದಕ್ಕಿಂತ ಹೆಚ್ಚಿಂದದ ಅದಕ್ಕೆ ಇರ್ಲಿ ನಮ್ಮ ಮಾಳು ಇಲ್ಲ ಅವ ಹೇಳಿದ್ದಾಗಲೇ ಏನತ್ತ ಈ ಹಾಡಾಗ ಅವ ಇದ್ರ ಚಂದ ಮಾತಾಡವ ಹೌದ್ರಿಪ್ಪ ಹೌದಿಲ್ಲ ಹೌದ ಅದಕ್ಕ ಇನ್ನು ಒಂದು ಕೊನೆ ನುಡಿ ಹಾಡಿ ಇದಕ್ಕೆ ವಿರಾಮ ಕೊಟ್ಟು ಆರತಿ ಮಾಡ್ಲಕ್ ಹಸ್ತಿರೋ ಏನ್ ಅವ್ರಿಗೆ ಹಾಡ್ಲಕ್ ಹಸ್ತಿರೋ ಯಾಕಂದ್ರೆ ಹೊತ್ತು ಮುಣಗು ಯಾಳೆ ಆಗ್ಯದ ಇನ್ನ ಹೆಚ್ಚಕಮ್ಮ ಆರತಿ ಮಾಡಮಿಲ್ರಿ ಯಾಕಲ್ದ ಇನ್ನು ಒಂದು ನುಡಿ ಹಾಡಿ ಎಲ್ಲಾರು ಕೂಡಿ ಆರತಿ ಮಾಡೋನು ಹೌದ ಅದಕ್ಕವ ಹೇಳ್ದ ಗೃಹಲಕ್ಷ್ಮಿ ರೊಕ್ಕ ತೋಳವನೇ ಇಲ್ಲ ಏನು ಮಾಡೋದದ ಹೌದಪ್ಪ ಹೇಳಿದ್ದಾರೆ ಗೃಹಲಕ್ಷ್ಮಿ ಅಂತ ಬಾಳ ಅಂದಿದ್ದ ಆದ್ರೆ ಇರ್ಲಿ ಹೆಂಗ ಕೇಳು ತಪ್ಪನಿ ಮಕ್ಕಳಿಗೆ ಮಲತಾಯಿ ಇರಬೇಕ್ರಿ ಕಾಳಜಿನ ಚಂದಾಗಿ ಭಗವಂತ ಇಡುತ್ತಾನ್ರಿ ನಿಮ್ಮ ಮಗನ ಮುಗಿಸಿಕೆ ಅಲಿನ ಬಳಗ ನೂರ ನಲ್ದನ ಕವನ ಮಾಡಿ ವಲ್ದಾನ ಮುಗಿಸಿಕೆ ಅಲಿನ ಬಳಗ ನೂರ ನಲ್ದನ ಕವನ ಸಭಾ ಕೋಡಿರಲೇನ ಮಳೆ ಹೇಳೋಣ ಮಲತಾಯಿ ಮಕ್ಕಳನ್ನು ಕಥನ ಸಭಾ ಕೋಡಿರಲೇನ ಮಳೆ ಹೇಳೋಣ ಮಲತಾಯಿ ಮಕ್ಕಳನ್ನು ಕಥನ ತಪ್ಪಲಿ ಮಕ್ಕಳಿಗೆ ಮಲತಾಯಿ ಇರಬೇಕ್ರಿ ಕಾಳಜಿನ ನಿಮ್ಮ ಮಗನ ಮಾಡಿ ವಲ್ದಾನ ಮುಗಿಸಿಕೆ ಅಲಿನ ಬಳಗ ನೂರ ನಲ್ದನ ಕವನ ಮಾಡಿ ವಲ್ದಾನ ಮುಗಿಸಿಕೆ ಅಲಿನ ಬಳಗ ನೂರ ನಲ್ದನ ಕವನ ಸಭಾ ಕೋಡಿರಲೇನ ಹಾಡಿ ನಾನ ಮಲತಾಯ ಹಾಡಿ ನಾನ ಮಲತಾಯ